ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಸುರೇಖಾ ನಿಮ್ಮನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ವೀನಸ್71ಗೆ. ಬನ್ನಿ ಫ್ರೆಂಡ್ಸ್, ಇವತ್ತು ನೋಡ್ಕೊಂಡು ಬರೋಣ ನಮ್ಮ ಒಂದು ಟ್ಯಾರೋ ರೀಡಿಂಗ್ ನಿಮಗಾಗಿ ವೃಷಭ ರಾಶಿಯವರಿಗೆ ಏನು ಒಂದು ಸಂದೇಶವನ್ನು ಕೊಡ್ತಾ ಇದೆ. ಸೊ ಈ ಒಂದು ರೀಡಿಂಗ್ ಮೇಲ್ ಫಿಮೇಲ್ ಮತ್ತು ಫಸ್ಟ್ ಸೆಕೆಂಡ್ ಮ್ಯಾರೇಜಸ್ ಏನಿರುತ್ತೆ, ನಿಮ್ಮ ಲವ್ ರೀಡಿಂಗ್ ಬಗ್ಗೆ ಕೇಳ್ಬೋದು. ಎಲ್ಲಾನು ನಿಮಗೆ ಇದರಲ್ಲಿ ಅಕ್ಯುರೇಟ್ ಆಗಿ ಮೆಸೇಜ್ ಬರುತ್ತೆ ಅಂತ ಹೇಳ್ತಾ, ಸೊ ಈ ನಿಮಗೆ ರೀಡಿಂಗ್ ಎಷ್ಟು ರೆಸನೇಟ್ ಆಗುತ್ತೆ ನನಗೆ ಖಂಡಿತ ನಿಮ್ಮ ಒಂದು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ರೀಡಿಂಗ್ ಡ್ಯೂರೇಷನ್ನು 12ನೇ ತಾರೀಕಿಂದ 20ನೇ ತಾರೀಕುವರೆಗೂ ನಿಮಗೆ ನಿಮ್ಮ ಕರಿಯರ್ ಇರ್ಬೋದು, ಲವ್ ಇರ್ಬೋದು, ಮತ್ತೆ ನಿಮ್ಮ ಒಂದು ಹೆಲ್ತ್ ಇರ್ಬೋದು, ನಿಮಗೆ ಗೈಡೆನ್ಸ್ ಇರ್ಬೋದು, ಅದ್ರ ಜೊತೆಗೆ ನಿಮ್ಮ ಒಂದು ಫೈನಾನ್ಸ್ ಇರ್ಬೋದು, ಯಾವ ರೀತಿ ಇರುತ್ತೆ ಅಂತ ಯೂನಿವರ್ಸಿಗೆ ಒಂದ್ಸಾರಿ ಕೇಳೋಣ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ಒಂದ್ಸಾರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ಒಂದು ರೀಡಿಂಗಿಗೆ ಅಲೈನ್ ಆಗ್ತೀರಾ ಅಂತ ಹೇಳ್ತಾ, ಯಾಕಂತಂದರೆ ಇದಕ್ಕೆ ಕನೆಕ್ಷನ್ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಕನೆಕ್ಷನ್ ಆದಾಗ ನಿಮಗೆ ಅಕ್ಯುರೇಟ್ ಆಗಿ ರೀಡಿಂಗ್ ಬರುತ್ತೆ ಅಂತ ಹೇಳ್ತೀನಿ. ಬನ್ನಿ ಹಾಗಿದ್ರೆ ನೋಡೋಣ. ಈ ಒಂದು 12ನೇ ತಾರೀಕಿಂದ 20ನೇ ತಾರೀಕುವರೆಗೂ ನಿಮಗೆ ಕರಿಯರ್ ಯಾವ ರೀತಿ ಇದೆ, ನಿಮ್ಮ ಒಂದು ಲವ್ ಆಸ್ಪೆಕ್ಟ್ ಯಾವ ರೀತಿ ಇರುತ್ತೆ, ನಿಮ್ಮ ಹೆಲ್ತ್ ಯಾವ ರೀತಿ ಇದೆ, ಮತ್ತೆ ನಿಮಗೆ ಫೈನಾನ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಲಾಸ್ಟಲ್ಲಿ ನಿಮಗೆ ಗೈಡೆನ್ಸ್ ಏನು ಬರುತ್ತೆ ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ನಿಮಗಾಗಿ ಕರಿಯರ್ ರಿಲೇಟೆಡ್ ಬಂದಿರುವಂಥದ್ದು ಕಿಂಗ್ ಆಫ್ ಕಪ್ಸ್. ಹೌದು, ಈ ಒಂದು ಕಾರ್ಡ್ ನಮಗೆ ಏನು ಹೇಳುತ್ತೆ ಅಂತಂದರೆ, ಕರಿಯರ್ ವೈಸ್ ನಿಮಗೆ ಬರುವಂಥ ದಿನಗಳು ತುಂಬಾ ಚೆನ್ನಾಗಾಗಿರುತ್ತೆ. ಸೊ ನೀವು ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ. ನಿಮ್ಮ ಒಂದು ಕರಿಯರ್ ಚೆನ್ನಾಗಿದೆ ಅಂತ ಹೇಳಿ ನಿಮ್ಮ ಒಂದು ರಿಲೇಷನ್ಶಿಪ್ಪನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಸೊ ರಿಲೇಷನ್ಶಿಪ್ ಇದೆ ಅಂತ ಹೇಳಿ ಬೇರೆ ಒಂದು ನಿಮ್ಮ ಒಂದು ಜಾಬಲ್ಲಿ ನೆಗ್ಲಿಜೆನ್ಸ್ ಈ ರೀತಿ ಏನೂ ಇರೋದಿಲ್ಲ. ನೀವು ಒಂದು ಬ್ಯಾಲೆನ್ಸ್ಡ್ ಪರ್ಸನ್ ಆಗಿರ್ತೀರ. ನಿಮ್ಮ ಒಂದು ಕರಿಯರ್ ಇರ್ಬೋದು, ಜಾಬ್ ಇರ್ಬೋದು, ತುಂಬಾ ಚೆನ್ನಾಗಿರುತ್ತೆ ಬರೋವಂಥ ದಿನಗಳಲ್ಲಿ. ಮತ್ತು ನೀವು ಆ ರೀತಿ ವ್ಯಕ್ತಿ ಕೂಡ ಹೌದು, ಅದನ್ನು ಬ್ಯಾಲೆನ್ಸ್ ಮಾಡೋದು ನಿಮಗೆ ಬರುತ್ತೆ. ಓಕೆ, ಸೊ ಒಂದು ಕಡೆ ಮಾತ್ರ ನೀವು ಫೋಕಸ್ ಮಾಡೋದಿಲ್ಲ, ಎರಡೂ ಕಡೆ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ನಡೀತೀರಾ. ಸೊ ನಿಮಗೆ ಅಥಾರಿಟಿ ಇರುತ್ತೆ, ಹೌದಲ್ವಾ? ಅಥಾರಿಟಿ ಇದೆ, ಮತ್ತು ಅದರಲ್ಲಿ ದುಡ್ಡು ಕೂಡ ಇದೆ. ಸೊ ಕರಿಯರ್ ವೈಸ್ ನಿಮಗೆ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ನಾವು ನೋಡ್ತಾ ಇದ್ದರೆ ನಿಮ್ಮ ಒಂದು ಲವ್ ರಿಲೇಷನ್ಶಿಪ್. ಓಕೆ, ಈ ಲವ್ ರಿಲೇಷನ್ಶಿಪ್ ಏನಂತಂದರೆ, ಯಾವುದೋ ಒಂದು ನಿಮಗೆ ನಿಮ್ಮ ಲೈಫಲ್ಲಿ ಬರುವಂಥ ದಿನಗಳಲ್ಲಿ ಹೊಸದೊಂದು ವಿಚಾರ ಬರ್ಬೋದು ಯಾರ್ದಾದ್ರ ಬಗ್ಗೆ. ಓಕೆ, ಕ್ಲಿಯರ್ ಆಗಿ ಇಲ್ಲಿ ಹೇಳ್ತಾ ಇರೋದು, ಅಥವಾ ಯಾರೋ ನಿಮ್ಮ ಲೈಫಲ್ಲಿ ಬರುವಂಥದ್ದು. ಸೊ ಇಲ್ಲಿ ನೀವು ಥಿಂಕ್ ಮಾಡಿ, ನೀವು ಯಾರ್ದಾದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರಾ, ಅಥವಾ ಯಾರಾದರೂ ಹಾಗೆ ಇದ್ದಾರಾ ನಿಮ್ಮ ಒಂದು ಝೋನಲ್ಲಿ. ನೀವು ವರ್ಕ್ ಪ್ಲೇಸಲ್ಲಿ ಇರ್ಬೋದು, ನೀವು ನಿಮ್ಮ ಒಂದು ಕಾಲೇಜ್ ಲೈಫ್ ಇರ್ಬೋದು. ಒಂದು ಸಾರಿ ನೀವು ಅದನ್ನು ಥಿಂಕ್ ಮಾಡಿ ಏನಿದೆ ಅಂತ ಹೇಳಿ. ಬಟ್ ಚೆನ್ನಾಗಿದೆ. ಓಕೆ, ನೀವೇನು ವಿಚಾರ ಮಾಡ್ತಾ ಇದ್ದೀರಾ ಅಂದರೆ ಅವರು ಒಂದು ಆಸ್ಪೆಕ್ಟ್ ಯಾವ ರೀತಿ ಇದೆ ಏನು ಅಂತ ಹೇಳಿ ನೀವೇನು ಥಿಂಕ್ ಮಾಡ್ತಾ ಇದ್ದೀರಾ. ಹಾಗೆ ಏನಾದರೂ ನಿಮ್ಮ ಒಂದು ಮೈಂಡಲ್ಲಿ ಇದ್ದರೆ ಖಂಡಿತ ಅದು ನಿಮಗೆ ನಿಮ್ಮ ಜೊತೆ ಅವರ ಕನೆಕ್ಟ್ ಆಗುತ್ತೆ ಅಂತ ನಿಮಗೆ ಈ ಒಂದು ಕಾರ್ಡ್ ಹೇಳುತ್ತೆ. ಸೊ ನೆಕ್ಸ್ಟ್ ನೋಡೋಣ ನಿಮ್ಮ ಒಂದು ಹೆಲ್ತ್ ವೈಸ್ ಏನು ಇದೆ ಅಂತ ಹೇಳಿ. ಸೊ ಹೆಲ್ತ್ ರಿಲೇಟೆಡ್ ನೋಡಿ, ಎಲ್ಲೋ ಒಂದು ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂತಂದರೆ ಡೆವಿಲ್ ಕಾರ್ಡ್ ಬಂದಿದೆ. ಹೆಲ್ತ್ ವೈಸ್ ಏನಿದೆ ಅಂತ ಹೇಳಿ ನೋಡೋಣ. ಫ್ರೆಂಡ್ಸ್, ಈ ಒಂದು ಕಾರ್ಡ್ ಏನು ಹೇಳುತ್ತೆ ಅಂತಂದರೆ, ಸೊ ನೀವೇನು ಇವಾಗ ಐ ಥಿಂಕ್ ಯಾವುದೋ ಒಂದು ಅಡಿಕ್ಷನ್ನಲ್ಲಿದ್ದೀರಾ. ಓಕೆ, ಈ ಅಡಿಕ್ಷನ್ ಯಾವ ರೀತಿ ಅಂತಂದರೆ, ಮೇ ಬಿ ಸಮ್ ಬ್ಯಾಡ್ ಹ್ಯಾಬಿಟ್ಸ್ ಲೈಕ್ ಓವರ್ ಯೂಸಿಂಗ್ ಅ ಮೊಬೈಲ್, ವಿಡಿಯೋ ಸ್ಕ್ರೀಮಿಂಗ್ ಇರ್ಬೋದು, ನಿಮ್ಮ ಒಂದು ಲೈಫ್ ಸ್ಟೈಲ್ ಇರ್ಬೋದು. ಸೊ ಇದು ಯಾವುದು ಹೆಲ್ದಿ ಅಲ್ಲ. ಅನ್ಹೆಲ್ದಿ ಇರೋವಂಥ ಒಂದು ಏನು ಸಿಚುವೇಶನ್ ಇದೆ, ಆ ಒಂದು ಸಿಚುವೇಶನಲ್ಲಿ ನೀವು ಅಡಿಕ್ಟ್ ಆಗಿದ್ದೀರಾ ಅಂತ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಓಕೆ, ಸೊ ಇನ್ ಫ್ಯೂಚರಲ್ಲಿ ಕೂಡ ಇದೇ ಸೇಮ್ ರೀತಿ ನಿಮ್ಗೇನಾದರೂ ಕಂಟಿನ್ಯೂ ಆಯಿತು, ನಿಮ್ಮ ಒಂದು ಹ್ಯಾಬಿಟ್ ಇದೇ ರೀತಿ ಏನಾದರೂ, ಅಥವಾ ಇವಾಗ ಏನು ಇಲ್ಲ ಅಂತಂದ್ರೂ ಕೂಡ ಇನ್ ಫ್ಯೂಚರಲ್ಲಿ ನೀವೇನಾದರೂ ಆ ರೀತಿ ಅಡಿಕ್ಟ್ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳಿ ಬರ್ತಾ ಇದೆ. ಯಾಕಂತಂದರೆ ನೋಡಿ, ಈ ಅಡಿಕ್ಷನ್ ಅನ್ನೋದೇನಿದೆ 1-2 ದಿನದಲ್ಲಿ ಬಂದು ಕೂಡ್ಕೊಳ್ಳೋ ಅಂಥದ್ದು ಇರೋದಿಲ್ಲ, ಹೌದಲ್ಲ? ಸೊ ಇದನ್ನು ನಾವು ಸ್ಟಾರ್ಟ್ ಮಾಡ್ತೀವಿ,
ಸ್ವಲ್ಪ 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 ಹಂತ ಹಂತವಾಗಿ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಮುಂದೊಂದ್ ದಿನ ಏನಾಗುತ್ತೆ, ಅದು ನಮಗೆ ದೊಡ್ಡ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಒಂದು ಬಾಡಿ ಮೇಲೆ. ಹೌದಲ್ವಾ? ಅದಕ್ಕೆ ಹೇಳ್ತಾ ಇರೋದು, ಇವಾಗ ಏನಾದ್ರೂ ನೀವು ಆ ರೀತಿ ಏನಾದ್ರೂ ಅಡಿಕ್ಟ್ ಆಗಿದ್ದೀರಾ ಯಾವುದೋ ಒಂದು ವಸ್ತುವಿಗೆ ಇರ್ಬೋದು. ಸೊ ಅದನ್ನ ನೀವು ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, ಯಾವ ರೀತಿ ಮಾಡ್ತೀರಾ ನೋಡಿ. ಅದಕ್ಕೆ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರುವಂತದ್ದು, ಫಸ್ಟ್ ನೀವು ಆ ಅಡಿಕ್ಷನ್ ಇಂದ ಇವಾಗ ಏನ್ ಕಂಟಿನ್ಯೂ ಆಗ್ತಾ ಇರಬಹುದು, ಇನ್ ಫ್ಯೂಚರ್ ಅಲ್ಲಿ ಅದು ಕಂಟಿನ್ಯೂ ಆಗಿ ನಿಮ್ಗೆ ತುಂಬಾನೇ ಪ್ರಾಬ್ಲಮೆಟಿಕ್ ಆಗುತ್ತೆ. ಯೂನಿವರ್ಸ್ ನಿಮ್ಗೆ ಗೈಡೆನ್ಸ್ ಕೊಡ್ತಾ ಇದೆ ಫ್ರೆಂಡ್ಸ್. ಅದನ್ನ ಸ್ವಲ್ಪ ನೀವು ನೋಡ್ಕೊಳ್ಳಿ, ಏನ್ ಅಡಿಕ್ಷನ್ ನಿಮ್ಗೆ ಆಗ್ತಾ ಇದೆ, ಏನ್ ತೊಂದರೆಗಳು. ಇವಾಗ ಅಡಿಕ್ಟ್ ಅದೀರಾ ಅಂತಂದ್ರೆ ಅದು ನಿಮ್ಗೆ ತೊಂದರೆ ಮಾಡೋದು ಡೆಫಿನೆಟ್ ಅಂತ ಹೇಳ್ತಾ ಇದೆ. ನೀವು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಥಿಂಕ್ ಮಾಡಿ. ಫ್ರೆಂಡ್ಸ್, ನಿಮ್ಮ ಒಂದು ಫೈನಾನ್ಸ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಮುಂದೆ ಬರೋ ದಿನಗಳಲ್ಲಿ ನಿಮ್ಗೆ ಫೈನಾನ್ಷಿಯಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇದೆ. ಇಲ್ಲಿ ನೋಡಿ, ಹೇಗೆ ಅಂತ ಹೇಳ್ತೀನಿ ನಾನು. ಸೊ ಫಸ್ಟ್ ಕಾರ್ಡ್ ನಿಮ್ಗೆ ಹೆಲ್ತ್ ರಿಲೇಟೆಡ್ ಬಂತು, ಹೌದಲ್ವಾ? ಸೊ ಹೆಲ್ತ್ ಅಲ್ಲಿ ನಿಮ್ಗೆ ಏನಾದ್ರೂ ಇಶ್ಯೂಸ್ ಆಯ್ತು ಅಂತಂದ್ರೆ ಡೆಫಿನೆಟ್ ಆಗಿ ಅದು ನಿಮ್ಮ ಫೈನಾನ್ಸ್ಗೆ ಇಂಪ್ಯಾಕ್ಟ್ ಮಾಡುತ್ತೆ, ಹೌದಲ್ವಾ? ಇದು ಅಂಡರ್ಸ್ಟ್ಯಾಂಡೇಬಲ್. ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಹೆಲ್ತ್ ವೈಸ್ ಬರ್ಬೋದು, ಬೇರೆ ಒಂದು ಯಾವ ಆಸ್ಪೆಕ್ಟ್ ಇಂದಾನು ಬರ್ಬೋದು. ಸೊ ನಿಮ್ಗೆ ಫೈನಾನ್ಷಿಯಲಿ ನಿಮ್ಗೆ ತುಂಬಾನೇ ಪ್ರಾಬ್ಲಮೆಟಿಕ್ ಆಗುತ್ತೆ, ನೀವು ಡಿಪ್ರೆಸ್ಡ್ ಆಗುವಂತ ಚಾನ್ಸಸ್ ಇದೆ ಅಂತ ಕಾರ್ಡ್ ಹೇಳ್ತಾ ಇರುವಂತದ್ದು. ಸೊ ಅದನ್ನ ನೀವು ರೆಸೊನೇಟ್ ಮಾಡಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ಮುಂದಿನ ಸಾರಿ ವಿಡಿಯೋ ಮಾಡಿದಾಗ ಸೊ ಅಲ್ಲಿ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಏನಿದೆ ಅಂತ ಹೇಳಿ, ಓಕೆನಾ? ಸೊ ಯೂನಿವರ್ಸ್ ನಿಮ್ಗೆ ಗೈಡೆನ್ಸ್ ಮಾಡ್ತಾ ಇರುವಂತದ್ದು, ಫೈನಾನ್ಷಿಯಲಿ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಇನ್ ಫ್ಯೂಚರ್ ಅಲ್ಲಿ, ಅದನ್ನ ಸ್ವಲ್ಪ ನೀವು ಚೆಕ್ ಮಾಡ್ಕೊಳ್ಳಿ. ನಾನಂತೂ ಹೇಳ್ತಾ ಇರೋದು, ನಿಮ್ಗೆ ಏನಿದು ಹೆಲ್ತ್ ವೈಸ್ ಪ್ರಾಬ್ಲಮ್ ಆಗುತ್ತೆ, ಅದರಿಂದ ನಿಮ್ಗೆ ಫೈನಾನ್ಸಕ್ಕೂ ಹೊಡೆತ ಬೀಳುತ್ತೆ ಅಂತ ಹೇಳ್ತಾ ಇದ್ದೀನಿ. ಒಂದ್ಸಾರಿ ನೀವು ನೋಡ್ಕೊಳ್ಳಿ. ಸೊ ಬನ್ನಿ, ಯೂನಿವರ್ಸಿಗೆ ಕೇಳ್ಕೊಳ್ಳಿ, ನಿಮ್ಗೆ ಗೈಡೆನ್ಸ್ ಏನ್ ಕೊಡ್ತಾ ಇದೆ ಯೂನಿವರ್ಸ್ ಅಂತ ಹೇಳಿ. ಬನ್ನಿ ಚೆಕ್ ಮಾಡೋಣ. ಪ್ಲೀಸ್ ಯೂನಿವರ್ಸ್ ಗೈಡ್ ಮೈ Taurus people. ಓಕೆ, ತುಂಬಾ ಚೆನ್ನಾಗಿರುವಂತ ಗೈಡೆನ್ಸ್ ಬರ್ತಾ ಇದೆ. ಗೈಡೆನ್ಸ್ ಏನ್ ಬರ್ತಾ ಇದೆ ಅಂತಂದ್ರೆ, ನೀವು ನಿಮ್ಮ ಒಂದು ಕರಿಯರ್ ಅಲ್ಲಿ ಫೋಕಸ್ಡ್ ಆಗಿರ್ಬೇಕು, ಓಕೆನಾ? ಓಕೆ, ಇಲ್ಲಿ ಹೇಳೋದೇನಂತಂದ್ರೆ, ನಿಮ್ಮ ಒಂದು ವರ್ಕ್ ಝೋನ್ ಅಲ್ಲಿ ಓಕೆ ಸ್ವಲ್ಪ ನೀವು ಫ್ರೀ ಆಗಿರಿ. ಯಾಕಂತಂದ್ರೆ ನಾವು ಕೆಲವೊಂದ್ ಸಾರಿ ಏನ್ ಮಾಡ್ತೀವಿ, ನಮ್ದೇ ಆದಂತ ಒಂದು ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಅದೇ ಒಂದು ಝೋನ್ ಅಲ್ಲಿ ನಾವು ಇರ್ತೀವಿ, ಬೇರೆ ಯಾರಿಗೂ ಅಷ್ಟು ಪ್ರಯಾರಿಟಿ ಕೊಡ್ಲಿಕ್ಕೆ ಹೋಗೋದಿಲ್ಲ. ಸೊ ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ಸೊ ಆ ಒಂದು ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಿ ನೀವು ಮೆಚೂರ್ ಇದ್ದೀರಾ, ನೀವು ನಿಮ್ಮಷ್ಟಕ್ಕೆ ನೀವು ತುಂಬಾನೇ ಚೆನ್ನಾಗಿದ್ದೀರಾ, ನಿಮ್ದು ಒಂದು ಗೋಲ್ ಇದೆ, ಅದನ್ನ ಅಚೀವ್ಮೆಂಟ್ ಮಾಡ್ಬೇಕು ಅಂತ ಹೋಗ್ತಾ ಇದ್ದೀರಾ. ಓಕೆ, ಮಾಡಿ, ಎಲ್ಲಾನು ಮಾಡಿ. ಆದ್ರೆ ಇದ್ರ ಜೊತೆಗೆ ನೀವು ನಿಮ್ಮ ಕಲೀಗ್ಸ್ ಜೊತೆಗೆ ಹೋಗುವಂತದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಹೌದಲ್ವಾ? ಅದಕ್ಕೆ ಒಂದ್ಸಾರಿ ನೋಡ್ಕೊಳ್ಳಿ, ಆ ಒಂದು ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅದು ಬಿಟ್ರೆ ಓದಿದ್ದೆಲ್ಲ ಚೆನ್ನಾಗಿದೆ, ನಿಮ್ಮ ಕರಿಯರ್ ಅಲ್ಲಿ ಇರಬಹುದು, ತುಂಬಾ ಚೆನ್ನಾಗಿದೆ. ಸ್ವಲ್ಪ ನಿಮ್ಮ ಒಂದು ಸರ್ಕಲ್ ಏನಿದೆ ಅದ್ರ ಜೊತೆಗೆ ಫ್ರೀ ಅಪ್ ಆಗಿ, ಓಕೆ? ನಿಮಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಯೂನಿವರ್ಸ್ ನಿಮ್ಗೆ ಕ್ಲಿಯರ್ ಆಗಿ ಗೈಡೆನ್ಸ್ ಕೊಡ್ತಾ ಇದೆ ಫ್ರೆಂಡ್ಸ್. ನೋಡ್ಕೊಳ್ಳಿ, ನಿಮ್ಗೆ ಈ ಒಂದು ರೀಡಿಂಗ್ ಎಷ್ಟು ರೆಸನೇಟ್ ಆಗುತ್ತೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ಓಕೆನಾ? ಮತ್ತೆ ಒಂದು ಮುಂದಿನ ವಾರ ಮತ್ತೆ ಸಿಗೋಣ. ಇನ್ ಬಿಟ್ವೀನ್ ದ್ಯಾಟ್ ಮತ್ತೆ ನಿಮ್ಗೆ ಏನಾದ್ರೂ ಮೆಸೇಜಸ್ ಯೂನಿವರ್ಸ್ ಕಡೆಯಿಂದ ಬಂದ್ರೆ ಖಂಡಿತವಾಗೂ ನಾನು ವಿಡಿಯೋವನ್ನ ಮಾಡ್ತೀನಿ. ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ, ಓಕೆನಾ? ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.